ಮೈಸೂರು ಲೋಕ ಕದನ ಗೆಲ್ಲೋದಕ್ಕೆ ಸಿಎಂ ಮತ್ತು ಡಿಸಿಎಂ ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ಇವತ್ತು ಮೈಸೂರಿನಲ್ಲಿ ಸಿಎಂ ಮತ್ತು ಡಿಸಿಎಂ ಅಬ್ಬರದ ಪ್ರಚಾರಕ್ಕೆ ಇಳಿತಾ ಇದ್ದಾರೆ. ಕಾಂಗ್ರೆಸ್ನ ಅಭ್ಯರ್ಥಿ ಎಂ ಲಕ್ಷ್ಮಣ್ ಪರ ಸಿಎಂ ಡಿಸಿಎಂ ಇಬ್ರು ಕೂಡ ಮತಬೇಟೆಯನ್ನ ಮಾಡಲಿದ್ದಾರೆ. ಮೈಸೂರಿನಲ್ಲಿ ಸಿಎಂ ಮತ್ತು ಡಿಸಿಎಂ ಇಬ್ಬರು ಇವತ್ತು ಲಕ್ಷ್ಮಣ್ ಪರ ಮತಬೇಟೆಗಿಳಿತಾ ಇದ್ದಾರೆ. ಬೆಳಗ್ಗೆ 11 ಗಂಟೆಗೆ ಕೃಷ್ಣರಾಜ ಕ್ಷೇತ್ರದ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಮಧ್ಯಾಹ್ನ ಸುಮಾರು 2 ಗಂಟೆಗೆ ಹುಣಸೂರಿನಲ್ಲಿ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗಲಿದ್ದಾರೆ. ಸಂಜೆ 5 ಗಂಟೆಗೆ ಪಿರಿಯಾಪಟ್ಟಣ ಕ್ಷೇತ್ರದಲ್ಲಿ ಮತಯಾಚನೆಯನ್ನ ಮಾಡಲಿದ್ದಾರೆ. ಸಿಎಂ ಜೊತೆ ಪ್ರಚಾರದಲ್ಲಿ ಭಾಗಿಯಾಗಲಿದ್ದಾರೆ ಡಿಸಿಎಂ ಡಿಕೆಶಿ ಕೂಡ. ಸೊ ಮೈಸೂರಿನಲ್ಲಿ ಗೆಲ್ಲಲೇಬೇಕು ಅನ್ನುವಂತ ಪಣವನ್ನ ಸಿಎಂ ಮತ್ತು ಡಿಸಿಎಂ ಇಬ್ಬರು ಕೂಡ ಪಟ್ಟಿದ್ದಾರೆ. ಅಹಿಂದ ಮತಗಳು ಮತ್ತು ಒಕ್ಕಲಿಗ ಸಮುದಾಯದ ಮತಗಳು ಇವುಗಳನ್ನ ಸೆಳಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಭರ್ಜರಿ ಪ್ಲಾನ್ ಅನ್ನು ಮಾಡಿಕೊಳ್ಳಲಾಗಿದೆ. ಮೈಸೂರು ಲೋಕ ಕದನ ಗೆಲ್ಲೋದಕ್ಕೆ ಸಿಎಂ ಡಿಸಿಎಂ ಅಖಾಡಕ್ಕೆ ಇಳಿತಾ ಇದ್ದು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾ ಇದ್ದಾರೆ. ಸೊ ನಿರಂತರವಾಗಿ ಮತಬೇಟೆಯನ್ನ ಮಾಡಲಾಗ್ತಾ ಇದೆ. ಎಸ್ ನೋಡಿ, ಮೈಸೂರು ಲೋಕ ಕದನ ಗೆಲ್ಲೋದಕ್ಕೆ ಸಿಎಂ ಮತ್ತು ಡಿಸಿಎಂ ಶಕ್ತಿ ಪ್ರದರ್ಶನ ಮಾಡ್ತಾ ಇರುವಂತದ್ದು. ಮೈಸೂರನ್ನ ಪ್ರತಿಷ್ಠೆಯ ಕಣವಾಗಿ ಸಿಎಂ ಕೂಡ ತೆಗೆದುಕೊಂಡಿದ್ದಾರೆ, ಜೊತೆಗೆ ಡಿಸಿಎಂ ಕೂಡ. ಯಾವುದೇ ಕಾರಣಕ್ಕೂ ಬಿಟ್ಟುಕೊಡಬಾರದು, ಅಧಿಕ ಅಂತರದಲ್ಲಿ ಗೆಲ್ಲೇಬೇಕು ಅನ್ನುವಂತ ಪಣವನ್ನ ತೊಟ್ಟಿದ್ದಾರೆ. ಆ ಕಾರಣಕ್ಕಾಗಿ ಸ್ಥಳೀಯ ಮಟ್ಟದ ನಾಯಕರುಗಳನ್ನ ಒಗ್ಗೂಡಿಸುವಂಥದ್ದು, ಅಸಮಾಧಾನ ಭಿನ್ನಾಭಿಪ್ರಾಯ ಏನೇ ಇದ್ರೂ ಅದೆಲ್ಲವನ್ನ ಸರಿಪಡಿಸುವಂಥದ್ದು, ಎಲ್ಲಿ ಹೇಗೆ ಮತವನ್ನ ಸೆಳಿಬಹುದು, ಯಾವ್ಯಾವ ಸಮುದಾಯವನ್ನ ತಮ್ಮತ್ತ ಸೆಳಿಬಹುದು, ಆ ಎಲ್ಲಾ ತರದ ಪ್ಲಾನ್ಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ನೋಡಿ, ಮೈಸೂರು ಅಂತ ಬಂದಾಗ ಒಕ್ಕಲಿಗ ಸಮುದಾಯ ಮತ್ತು ಅಹಿಂದ ಮತಗಳು ನಿರ್ಣಾಯಕ ಆಗತ್ತೆ. ಎಂ ಲಕ್ಷ್ಮಣ್ ಅಂತ ಬಂದಾಗ ಅವ್ರಿಗೂ ಕೂಡ ಒಕ್ಕಲಿಗ ಸಮುದಾಯದ ಮತಗಳು ಬೀಳುತ್ತೆ. ಸೊ ಆ ನಿಟ್ಟಿನಲ್ಲಿ ಡಿಸಿಎಂ ಜೊತೆಗೂಡಿ ಮತಬೇಟೆಗೆ ಇಳಿತಾ ಇದ್ದಾರೆ ಸಿಎಂ ಸಾಹೇಬ್ರು. ಇವತ್ತು ಮೈಸೂರಿನಲ್ಲಿ ಸಿಎಂ ಡಿಸಿಎಂ ಇಬ್ರು ಕೂಡ ಅಬ್ಬರದ ಮತ ಶಿಕಾರಿಯನ್ನ ಮಾಡಲಿದ್ದಾರೆ. 11 ಗಂಟೆಗೆ ಕೃಷ್ಣರಾಜ ಕ್ಷೇತ್ರದ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಮಧ್ಯಾಹ್ನ ಸುಮಾರು 2 ಗಂಟೆಗೆ ಹುಣಸೂರಿನಲ್ಲಿ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಬ್ಯಾಕ್ ಟು ಬ್ಯಾಕ್ ಮ್ಯಾರಥಾನ್ ಸಭೆಗಳು, ಮ್ಯಾರಥಾನ್ ಮೀಟಿಂಗ್ಗಳು, ಒಂದಾದ್ಮೇಲೆ ಒಂದು ರೋಡ್ ಶೋ, ನಾಯಕರುಗಳ ಜೊತೆಗೆ ಸಂಧಾನ, ಮಾತುಕತೆ ಇದೆಲ್ಲವನ್ನ ಕೂಡ ನಡೆಸ್ತಾ ಇದ್ದಾರೆ. ಕಾರಣ, ಮೈಸೂರು ನಮ್ಮ ತೆಕ್ಕೆಗೆ ಬರಬೇಕು, ಮೈಸೂರನ್ನ ಗೆಲ್ಲಲೇಬೇಕು, ಹೇಗಾದ್ರೂ ಲಕ್ಷ್ಮಣ್ ಅವರನ್ನ ಗೆಲ್ಲಿಸ್ಕೊಂಡು ಬರಲೇಬೇಕು ಅಂತ ಸಿಎಂ ಮತ್ತು ಡಿಸಿಎಂ ಇಬ್ರು ಪ್ರತಿಷ್ಠೆಯ ಕಣವಾಗಿ ಮೈಸೂರನ್ನ ತೆಗೆದುಕೊಂಡಿದ್ದಾರೆ. ಆ ಕಾರಣಕ್ಕಾಗಿ ಕಾಂಗ್ರೆಸ್ ಏನಿಲ್ಲದಂತ ಸ್ಟ್ರಾಟಜಿಗಳನ್ನ ಮಾಡ್ಕೊಳ್ತಾ ಇದೆ, ತಮ್ಮದೇ ರೀತಿಯಾದಂತ ಸ್ಟ್ರಾಟಜಿಗಳನ್ನ ಮಾಡ್ಕೊಳ್ತಾ ಇರುವಂತದ್ದು. ಈ ಹಿಂದೆಯಿಂದಲೂ ಒಂದು ಅಸ್ತ್ರವನ್ನ ಪ್ರಯೋಗ ಮಾಡ್ಕೊಂಡು ಬರ್ತಾ ಇತ್ತು ಕಾಂಗ್ರೆಸ್ ಮೈಸೂರಿನಲ್ಲಿ. ಈ ಬಾರಿ ಅಹಿಂದ ಪ್ಲಸ್ ಒಕ್ಕಲಿಗ ಈ ಕಾಂಬಿನೇಷನ್ ನ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಾವು ಗೆದ್ದೇ ಗೆಲ್ತೀವಿ, ಗೆಲ್ಲಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಸೊ ಎಲ್ಲಾ ನಾಯಕರುಗಳನ್ನ ಒಗ್ಗೂಡಿಸ್ಕೊಂಡು, ಯಾರೆಲ್ಲ ಹಿರಿಯರಿದ್ದಾರೆ, ಯಾರಿಗೆಲ್ಲ ಒಂದ್ ಸ್ವಲ್ಪ ಮಟ್ಟಿಗೆ ಬೇಸರ ಇದೆ, ಅವ್ರನ್ನೆಲ್ಲ ಮಾತಾಡ್ಕೊಂಡು ಒಗ್ಗೂಡಿಸ್ಕೊಂಡು ಚುನಾವಣೆಯನ್ನ ಎದುರಿಸ್ತಾ ಇದ್ದಾರೆ. ಸೊ ಒಗ್ಗಟ್ಟಾಗಿ ನಾವು ಶಕ್ತಿ ಪ್ರದರ್ಶನವನ್ನ ಮಾಡಬೇಕು, ಮತವನ್ನ ಕ್ರೋಢೀಕರಣ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಿಎಂ ಮತ್ತು ಡಿಸಿಎಂ ಇಬ್ಬರು ಕೂಡ ಮುಂದಾಗ್ತಾ ಇದ್ದಾರೆ. ಆ ನಿಟ್ಟಿನಲ್ಲೇ ಮೈಸೂರು ಲೋಕ ಕದನ ಗೆಲ್ಲೋದಕ್ಕೆ ಸಿಎಂ ಹಾಗೂ ಡಿಸಿಎಂ ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ಬ್ಯಾಕ್ ಟು ಬ್ಯಾಕ್ ಮೈಸೂರಿಗೆ ಹೋಗ್ತಾ ಇದ್ದಾರೆ, ಮತ ಪ್ರಚಾರಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ, ಮ್ಯಾರಥಾನ್ ಸಭೆಗಳಲ್ಲಿ ನಡೆಸ್ತಾ ಇದ್ದಾರೆ, ಹಾಗೇನೆ ಸಮಾವೇಶಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ, ಬೃಹತ್ ರೋಡ್ ಶೋಗಳನ್ನ ನಡೆಸ್ತಾ ಇದ್ದಾರೆ. ಯಾಕೆ ಬ್ಯಾಕ್ ಟು ಬ್ಯಾಕ್ ಅಲ್ಲಿಗೆ ಸಿಎಂ ಮತ್ತು ಡಿಸಿಎಂ ಹೋಗ್ತಾ ಇದ್ದಾರೆ ಅಂದ್ರೆ, ಇಬ್ಬರೂ ಕೂಡ ಮೈಸೂರು ಕ್ಷೇತ್ರವನ್ನ ಪ್ರಮುಖವಾಗಿ ಪ್ರತಿಷ್ಠೆಯ ಕಣವಾಗಿ ತೆಗೆದುಕೊಂಡಿದ್ದಾರೆ, ಗೆಲ್ಲಲೇಬೇಕು ಅಂತ ಜಿದ್ದಿಗೆ ಬಿದ್ದಿದ್ದಾರೆ. ಆ ಕಾರಣಕ್ಕಾಗಿ ಇಬ್ರು ಭಾಗಿಯಾಗ್ತಾ ಇದ್ದಾರೆ. ಇನ್ನು ಎಂ ಲಕ್ಷ್ಮಣ್ ಅವರು ಮತಬೇಟೆಗೆ ಇಳಿತಾ ಇದ್ದಾರೆ. ಎಲ್ಲ ಕಡೆಯಲ್ಲೂ ಅಭೂತಪೂರ್ವವಾದಂತ ಒಂದು ಬೆಂಬಲ ಸಿಗ್ತಾ ಇದೆ. ಇಲ್ಲಿವರೆಗೂ ಲಕ್ಷ್ಮಣ್ ಅವರು ವಾಕ್ಚಾತುರ್ಯವನ್ನ ಎಲ್ಲರೂ ಗಮನಿಸಿದ್ರು, ಕೆಲಸ ಕಾರ್ಯಗಳನ್ನ ಮಾಡ್ತಾರೆ ಅನ್ನುವಂತ ಭರವಸೆಯನ್ನ ಇಟ್ಕೊಂಡಿದ್ದಾರೆ. ಹಾಗಾಗಿ ಲಕ್ಷ್ಮಣ್ ಅವರನ್ನ ಗೆಲ್ಲಿಸ್ಕೊಂಡು ಬರ್ತೀವಿ ಅಂತ ಕಾರ್ಯಕರ್ತರು ಕೂಡ ಪಣ ತೊಟ್ಟಿದ್ದಾರೆ.